ನಮಸ್ಕಾರ ಎಲ್ಲರಿಗೂ. ಎಲ್ಲ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಇವತ್ತೊಂದು ಒಳ್ಳೆ ಸ್ವೀಟ್ ರೆಸಿಪಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹೌದು, ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಏನು ರೆಸಿಪಿ ಅಂತ ನನ್ನ ತಮ್ಮನೇಲಿ ನೋಡಿ. ಸೊ ಹೌದು, ಇವತ್ತೊಂದು ಬಾಳೆಹಣ್ಣಿನ ರವಾ ಹಲ್ವಾ ಮಾಡೋದನ್ನು ತೋರಿಸ್ಕೊಡೋಣ ಅಂತ ಅಂದ್ಕೊಂಡು, ತುಂಬ ಡಿಲಿಷಿಯಸ್ ಆಗಿ ಸಾಫ್ಟಾಗಿ ಸ್ವೀಟಾಗಿ ಚೆನ್ನಾಗಿರುತ್ತೆ. ಬನ್ನಿ ಹೇಗೆ ಮಾಡೋದು ನೋಡೋಣ. ನಾನು ಇಲ್ಲಿ 3 ಬಾಳೆಹಣ್ಣನ್ನು ತೊಗೊಂಡಿದ್ದೀನಿ. ಆ ಬಾಳೆಹಣ್ಣಿನ ತುಂಬ ಹಣ್ಣಾಗಿರೋದನ್ನೇ ನಾನು ತೊಗೊಂಡಿದ್ದೀನಿ. ಸೊ ಈಗ ನಾನು ಸಿಪ್ಪೆ ತೆಗೆದು ಒಂದು ಬೌಲಲ್ಲಿ 3 ಬಾಳೆಹಣ್ಣನ್ನು ಕೂಡ ಒಟ್ಟಿಗೆ ಹಾಕಿ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಈ ರೆಸಿಪಿನ ಎಂಡಿಂಗ್ವರೆಗೂ ನೋಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಮಾಡೋದಂತೂ ಮರಿಬೇಡಿ. ಸೊ ನೋಡಿ, ಇಲ್ಲಿ ನಾನು 1.5 ಟೀ ಸ್ಪೂನಷ್ಟು ಮಿಲ್ಕ್ ಪೌಡ್ರನ್ನು ಹಾಕ್ಕೊಳ್ತಿದ್ದೆ. ನಿಮಗೆ ಮಿಲ್ಕ್ ಪೌಡ್ರ್ ಇಲ್ಲ ಅಂದರೆ ಇದ್ರ ಜೊತೆ ಮಿಲ್ಕನ್ನು ಹಾಕೋಬೋದು. 1 ಗ್ಲಾಸಷ್ಟು ಮಿಲ್ಕ್ ಹಾಕ್ಕೊಂಡ್ರೆ ಸಾಕು. ಸೊ ಮಿಲ್ಕ್ ಪೌಡ್ರ್ ಇದ್ದರೆ 1.5 ಸ್ಪೂನಷ್ಟು ಮಿಲ್ಕ್ ಪೌಡ್ರ್ ಹಾಕ್ಕೊಂಡ್ರೆ ಸಾಕು. ಇದ್ರ ಜೊತೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಬಿಡೋಣ. ಸೊ ಇದನ್ನು ನಾವು ಮಿಕ್ಸಿಯಲ್ಲೇ ಗ್ರೈಂಡ್ ಮಾಡ್ಕೋಬೋದು. ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿದರೆ ಅದರದ್ದು ಕಲರ್ ಚೇಂಜ್ ಆಗುತ್ತೆ. ಸೊ ಅದರಿಂದ ನಾನು ಯೂಸ್ ಮಾಡಿಲ್ಲ. ನಾನಿಲ್ಲಿ 1 ಕಪ್ಪಷ್ಟು ರವೆ ಮತ್ತು 3/4 ಕಪ್ಪಷ್ಟು ಶುಗರು ಮತ್ತು ಏಲಕ್ಕಿ ಪುಡಿ ಮತ್ತು ಸ್ವಲ್ಪ ಕೇಸರಿ ದಳ, ಗೋಡಂಬಿ ದ್ರಾಕ್ಷಿ ಮತ್ತು ಇದ್ರ ಜೊತೆ 3 ಟೀ ಸ್ಪೂನಷ್ಟು ತುಪ್ಪ ತೊಗೊಂಡಿದ್ದೀನಿ. ಸೊ ನೆಕ್ಸ್ಟ್ ಹೇಗೆ ಮಾಡೋದಂತ ನೋಡೋಣ. ನಾನಿಲ್ಲಿ ಒಂದು ಪ್ಯಾನಿಗೆ 1.5 ಟೀ ಸ್ಪೂನಷ್ಟು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಹಾಕಿದ ನಂತರ ನಾನಿಲ್ಲಿ ಗೋಡಂಬಿ ದ್ರಾಕ್ಷಿಯನ್ನು ಹಾಕ್ಕೊಂಡು ತುಪ್ಪದಲ್ಲಿ ಹುರ್ಕೊಳ್ತಾ ಇದ್ದೀನಿ. ನೋಡಿ, ಯಾವುದೇ ಒಂದು ರೆಸಿಪಿ ನಾವು ಮಾಡುವಾಗ ತುಂಬ ಈಸಿಯಾಗಿ ಮಾಡಿಕೊಂಡ್ರೆ ಅದು ತುಂಬ ಈಸಿಯಾಗಿ ಇರಬೇಕು, ಅಷ್ಟೇ ಟೇಸ್ಟಾಗಿ ಕೂಡ ಇರಬೇಕು. ಸೊ ನಾನು ತುಂಬ ಈಸಿಯಾಗಿ ನಾನು ಹೇಳ್ಕೊಡ್ತಾ ಇದ್ದೀನಿ. ಈ ರೆಸಿಪಿಗೆ ನಾನು ಸ್ವಲ್ಪ ಕೇಸರಿ ದಳ ಮತ್ತು ನಾನು ಏಲಕ್ಕಿ ಪುಡಿಯನ್ನು ಸೇರಿಸ್ಕೊಂಡು ಫ್ರೈ ಮಾಡಿಕೊಂಡು 1 ಕಪ್ಪಷ್ಟು ರವೆ ಏನಿದೆ ಅದರ ರವೆಯನ್ನು ಕೂಡ ಹಾಕ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಫ್ರೈ ಆಗುವಷ್ಟರಲ್ಲಿ ನಾನು 2 ಗ್ಲಾಸ್ ನೀರನ್ನು ತೊಗೊಂಡು ಸ್ವಲ್ಪ ಬಿಸಿ ಮಾಡಿಟ್ಕೊಳ್ತೀನಿ. ನಾರ್ಮಲಿ ಯಾವಾಗಲೂ ಅಷ್ಟೇ ನಾವು ಕುಕ್ಕಿಂಗ್ ಮಾಡೋ ಟೈಮಲ್ಲಿ ನೀರು ಹಾಕೋ ಅವಶ್ಯಕತೆ ಇದೆ ಅಂತೇಳಿದ್ರೆ ಬಿಸಿ ನೀರನ್ನೇ ಯೂಸ್ ಮಾಡಿ. ಸೊ ನಿಮಗೆ ಆ ಬಿಸಿ ನೀರು ಯೂಸ್ ಮಾಡೋದ್ರಿಂದ ನಿಮಗೆ ಟೆಂಪ್ರೇಚರ್ ನಿಮಗೆ ಮೇಂಟೈನ್ ಆಗುತ್ತೆ. ಸೊ ನಾನಿಲ್ಲಿ 2 ಗ್ಲಾಸ್ ವಾಟರ್ನ ಹಾಕ್ಕೊಂಡು ಚೆನ್ನಾಗಿ ಕೈ ಬಿಡೋದಾಗೆ ಕೈ ಆಡಿಸ್ಕೊಳ್ತಾ ಇರ್ತೀನಿ. ನೀವು ಕೈ ಆಡಿಸ್ಕೊಳ್ಳೋ ಟೈಮಲ್ಲಿ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ರವೆ ಕುದೀತಾ ಇರುತ್ತಲ್ವ, ಕೈಗೆ ಹಾರೋ ಚಾನ್ಸಸ್ ಇರುತ್ತೆ. ಸೊ ಅದರಿಂದ ಸ್ವಲ್ಪ ಕೇರ್ಫುಲ್ಲಾಗಿ. ಇವಾಗ ನೋಡಿ, ಆಲ್ಮೋಸ್ಟ್ ರವೆ ಕುಕ್ ಆಗಿದೆ. ಇದಕ್ಕೆ ನಾನು ರವೆ ಕುಕ್ ಆಗಿರೋದಕ್ಕೇ ನಾನು ಬನಾನಾ ಪ್ಯೂರಿಯನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ಅದೇ ಕಪ್ಗೆ ಸ್ವಲ್ಪ ಬಿಸಿ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಕೈ ಆಡಿಸ್ಕೊಳ್ತಾ ಇರ್ತೀನಿ. ತುಂಬಾ ಟೇಸ್ಟ್ ತುಂಬಾ ಅದ್ಭುತವಾಗಿರುತ್ತೆ. ಈ ರೆಸಿಪಿನ ಟ್ರೈ ಮಾಡಿ ನೋಡಿ. ಇದು ಆಲ್ಮೋಸ್ಟ್ ರವೆ ಜೊತೆಗೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಈ ರೆಸಿಪಿ ತುಂಬ ಟೇಸ್ಟಿಯಾಗಿ ಬರುತ್ತೆ. ಇದು ನೋಡಿ, ಆಲ್ಮೋಸ್ಟು ನಿಮಗೆ ಆಗ್ತಾ ಇದೆ. ಇವಾಗ ನಾನು 3/4 ಕಪ್ ಶುಗರ್ ತೊಗೊಂಡಿದ್ದೀನಿ. ಆ 3/4 ಕಪ್ ಶುಗರಲ್ಲಿ ನಾನು ಅರ್ಧ ಕಪ್ಪಷ್ಟು ಶುಗರ್ನ ನಾನು ಇವಾಗ ಹಾಕ್ಕೊಳ್ತಿದ್ದೀನಿ. ಇನ್ನು 1/4 ಕಪ್ ಶುಗರ್ನ ನಾನು ಮತ್ತೆ ಹಾಕ್ಕೊಳ್ತಿದ್ದೀನಿ. ಇವಾಗ ಈ ಶುಗರ್ ಜೊತೆ ಚೆನ್ನಾಗಿ ರವೆ ಮತ್ತು ಚೆನ್ನಾಗಿ ಕೈ ಆಡಿಸ್ಕೊಳ್ಳೋಣ. ಕೈ ಆಡ್ಕೊಂಡ ನಂತರ ಕೈ ಬಿಡದೇ ಕೈ ಆಡಿಸ್ತಾ ಇರಬೇಕು, ಇಲ್ಲಾಂದರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಇದಕ್ಕೊಂಚೂರು ಪಚ್ಕರ್ಪೂರ ಹಾಕ್ಬಿಟ್ರೆ ಇನ್ನೇನಿಲ್ಲ, ಪ್ರಸಾದ ಅಂತ ಇನ್ನೊಂದು ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಸೊ ಇದು ಪ್ರಸಾದ ಅಲ್ಲ, ಇದು ಸ್ವೀಟ್ ಇವಾಗ ನಾನು ಮಾಡ್ತಾ ಇರೋದು. ಸೊ ಸಪೋಸ್ ನೀವೇನಾದರೂ ದೇವರಿಗೆ ನೈವೇದ್ಯ ಇಡಬೇಕು ಅಂದರೆ ಈ ಥರ 10 ನಿಮಿಷದಲ್ಲಿ ಈ ಸ್ವೀಟ್ನ ಮಾಡಿಕೊಂಡ್ರು ತುಂಬ ಈಸಿಯಾಗಿರುತ್ತೆ. ಸೊ ಒಂದು ದೇವರಿಗೆ ನೈವೇದ್ಯ ಕೂಡ ಆಗಿಬಿಡುತ್ತೆ. ಸೊ ನೋಡಿ, ಈಗ ನಾನು ಪಿಂಚ್ ಆಫ್ ಸಾಲ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಪಿಂಚ್ ಆಫ್ ಸಾಲ್ಟ್ ಹಾಕಿದ ನಂತರ ಮತ್ತೆ ಕೈ ಆಡಿಸ್ಕೊಬಿಡೋಣ ಚೆನ್ನಾಗಿ. ತುಂಬಾ ಟೇಸ್ಟಿಯಾಗಿರುತ್ತೆ ಈ ರೆಸಿಪಿನ ಮಾಡಿ ನೋಡಿ. ಇವಾಗ ಅರ್ಧ ಕಪ್ಪಷ್ಟು ನಾನು ಇಲ್ಲಿ ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ತುಪ್ಪವನ್ನು ಹಾಕೊಂಡ ನಂತರ ಚೆನ್ನಾಗಿ ಎಲ್ಲ ಹೊಂದ್ಕೊಳ್ಳುವಾಗೆ ಮಿಕ್ಸ್ ಮಾಡ್ಕೊಳ್ಳೋಣ, ಕೈ ಆಡಿಸ್ಕೊಳ್ಳೋಣ. ತುಂಬ ಟೇಸ್ಟಾಗಿರುತ್ತೆ, ಅದ್ಭುತವಾಗಿರುತ್ತೆ ಈ ರೆಸಿಪಿ. ನೀವು ಬಾಳೆಹಣ್ಣು ಇದ್ದರೆ ಸಾಕು, 3 ಬಾಳೆಹಣ್ಣು ಇದ್ದರೆ ಸಾಕು, 4 ಜನ 5 ಜನ ತಿನ್ನುವಷ್ಟು ಸ್ವೀಟ್ ಇದು. ಒಂದು ಸಲ ಮಾಡಿದರೆ ಮತ್ತೆ ಕೇಳಿ ಮಾಡಿಸ್ಕೊಂಡು ತಿಂತಾರೆ, ಅಷ್ಟು ಚೆನ್ನಾಗಿರುತ್ತೆ ಈ ರೆಸಿಪಿ. ಟ್ರೈ ಮಾಡಿ ನೀವು ಮನೆಯಲ್ಲಿ. ಹಾಗೆ ಈ ರೆಸಿಪಿ ಹೇಗೆ ಬಂತು ಅಂತಲೂ ಕೂಡ ನನಗೆ ಹೇಳಿ. ಸೊ ನೋಡಿ, ಈಗ ಆಲ್ಮೋಸ್ಟ್ ಆಗ್ತಾ ಇದೆ. ಇವಾಗ ನೋಡಿ, ಇವಾಗ ನಾನು ಏನು 1/4 ಕಪ್ಪಷ್ಟು ಶುಗರ್ನ ನಾನು ಉಳಿಸ್ಕೊಂಡಿದ್ದೀನಿ ನೋಡಿ. ಆ ಶುಗರ್ನು ಕೂಡ ಇದ್ರ ಜೊತೆನೇ ನಾನು ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಸಪೋಸ್ ನೀವೇನಾದರೂ ಸ್ವಲ್ಪ ಸ್ವೀಟ್ ಜಾಸ್ತಿ ತಿಂತೀರಾ ಅಂತ ಹೇಳಿದ್ರೆ ಎಕ್ಸಾಕ್ಟಾಗಿ 1 ಕಪ್ಪಷ್ಟು ಶುಗರು 1 ಕಪ್ಪಷ್ಟು ರವೆಗೆ ಹಾಕಿದರೆ ಸಾಕು, ನಿಮಗೆ ಶುಗರ್ ಚೆನ್ನಾಗಿ ಬ್ಯಾಲೆನ್ಸ್ ಆಗುತ್ತೆ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಪಕ್ಕದಲ್ಲಿರುವ ಬೆಲ್ಲೈಕನ್ ಬಟನ್ನ ಕ್ಲಿಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ನಿಮ್ಮ ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಕಮೆಂಟ್ ಮುಖಾಂತರ ನನಗೆ ತಿಳಿಸಿ. ಹಾಗೆ ನನ್ನ ಚಾನಲ್ನ ಎಲ್ಲಿಂದ ನೋಡ್ತಿದ್ದೀರಾ ಅಂತ ದಯವಿಟ್ಟು ನಿಮ್ಮ ಊರಿನ ಹೆಸರನ್ನು ಕೂಡ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಈ ರೆಸಿಪಿಯನ್ನು ಮನೆಯಲ್ಲಿ ಮಾಡೋದನ್ನು ಮಾತ್ರ ಮಿಸ್ ಮಾಡಬೇಡಿ. ಕೇವಲ 10 ನಿಮಿಷದಲ್ಲೇ ಆಗುವಂಥ ಸ್ವೀಟು ತುಂಬಾ ಚೆನ್ನಾಗಿರುತ್ತೆ. ಟ್ರೈ ಮಾಡಿ. ನಾನು ಇವಾಗ ಉಳಿದಿರೋ ಶುಗರನ್ನು ಕೂಡ ಇದ್ರ ಜೊತೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರ್ತೀನಿ. ಸರಿ ನೋಡಿ, ಆಲ್ಮೋಸ್ಟ್ ಇದು ಆಗಿದೆ. ನಿಮಗೆ ಗೀ ಮೇಲ್ಗಡೆ ತೇಲುವಾಗಲೇ ಗೊತ್ತಾಗ್ಬಿಡುತ್ತೆ ರೆಸಿಪಿ ಆಗಿದೆ ಅಂತ. ಐ ಹೋಪ್ ನಿಮಗೆ ಈ ರೆಸಿಪಿ ಇಷ್ಟ ಆಯಿತು ಅಂತಲೇ ನಾನು ಅಂದ್ಕೊಳ್ತಿದ್ದೀನಿ. ಕೇವಲ 10 ನಿಮಿಷದಲ್ಲಿ ಮಾಡುವ ರೆಸಿಪಿ. ಟ್ರೈ ಮಾಡಿ. ಈ ಸ್ವೀಟ್ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಫೈನಲಿ ನೋಡಿ, ರೆಸಿಪಿ ಈಗ ಬಂತು. ತುಂಬ ಟೇಸ್ಟ್ ಅಂತೂ ಅದ್ಭುತವಾಗಿತ್ತು. ಇದೇ ಥರದ ಈಸಿ ರೆಸಿಪಿಗಳಿಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.